ಜೊತೆಗೆ ಇವತ್ತು ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಇರೋದಿಲ್ಲ. ಕೇವಲ 19 ಮಂದಿ ಮಾತ್ರ ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ನೋಡಿ, ಮತ್ತೊಂದು ಬದಲಾವಣೆ. 19 ಸಚಿವರ ಹೆಸರು ಮಾತ್ರ ಈಗ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿಲ್ಲ. ಆಲ್ರೆಡಿ ಮಂಕಾಳು ವೈದ್ಯ ಅವರ ಹೆಸರನ್ನ ಹೊಡೆದಾಕಿ ಅವರಿಗೆ ಗೇಟ್ ಪಾಸ್ ಕೊಟ್ಟು ಎಸ್ ಮಲ್ಲಿಕಾರ್ಜುನ್ ಅವರು ಇನ್ನಾದ್ರು ಒಂದು ಬದಲಾವಣೆ ಆಲ್ರೆಡಿ ಮಾಡಿದ್ರು. ಮತ್ತೊಂದು ಬದಲಾವಣೆ ಆಗಿದ್ದು ಈಗ ಗಾಯತ್ರಿ ಶಾಂತೇಗೌಡ ಅವರು. ಈ ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ರಿ, ಗಾಯತ್ರಿ ಶಾಂತೇಗೌಡ ಅವರಿಗೆ ಅಭಿನಂದನೆಗಳನ್ನೆಲ್ಲರೂ ಸಲ್ಲಿಸಿದ್ರು. ಲಾಸ್ಟ್ ಟೈಮ್ ಅವರು MLC ಆಗಿ ಏನು ಅವರಿಗೆ ಅವಕಾಶ ಸಿಕ್ತು. ಯಾಕಂದರೆ MK ಪ್ರಾಣೇಶ್ ಅವರ ಒಂದು ಆಯ್ಕೆಯ ಸಿಂಧು ಅಂತೇಳಿ ಹೇಳಿದ ನಂತರ ಕೋರ್ಟ್ ಗಾಯತ್ರಿ ಶಾಂತೇಗೌಡ ಅವರೇ MLC ಆದರು. ಸೊ ಮೊದಲ ಬಾರಿಗೆ MLC ಆದ ತಕ್ಷಣವೇ ಅವರಿಗೆ ಮಂತ್ರಿಗಿರಿ ಒಲಿದು ಬಂತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಜನ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಹೇಗೆ ಲಿಸ್ಟಲ್ಲಿ ಹೆಸರು ಬಂದಿದೆ ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ಬೇರೆಯವ್ರ ಬಗ್ಗೆ ನಿರೀಕ್ಷೆಗಳಿತ್ತು. ಇತ್ತ ಸೀನಿಯರ್ ಆಗಿರುವಂಥ ಉಮಾಶ್ರೀ ಅವರ ಹೆಸರಿತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿತ್ತು. ಸೊ ಬಹುಶಃ ಅವ್ರುಗಳಲ್ಲಿ ಯಾರಿಗಾದರೂ ಕೊಡ್ಬೋದ. ಖನೀಜ್ ಫಾತಿಮಾ ಅವರ ಒಂದು ಹೆಸರು ಕೂಡ ಓಡಾಡ್ತಾ ಇತ್ತು. ಇವರೆಲ್ಲರನ್ನೂ ಮೀರಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಅನೌನ್ಸ್ ಆಯಿತು ಲಿಸ್ಟಲ್ಲಿ. ಅದಾದ ನಂತರ ಮತ್ತೆ ಗೊಂದಲ ಉಂಟಾಯಿತು, ಚರ್ಚೆಗಳು, ಮತ್ತೆ ಅದ್ರ ಬಗ್ಗೆ ಫೋನ್ ಕಾಲ್ಸ್ ಇವೆಲ್ಲವೂ ಕೂಡ ಸ್ಟಾರ್ಟ್ ಆಯಿತು. ಈಗ ಸದ್ಯಕ್ಕೆ ಈಗ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಗಾಯತ್ರಿ ಶಾಂತೇಗೌಡ ಅವರಿಗೆ ಇದುವರೆಗೂ ಕಾಲ್ ಹೋಗೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಲಿಸ್ಟಲ್ಲಿ ಅವ್ರ ಹೆಸರಿದ್ರೂ ಕೂಡ ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ. ಬದಲಾಗಿ 19 ಜನ ಮಾತ್ರ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇನ್ನೂ ಒಂದು ಸ್ಥಾನ ಹಾಗೆ ಖಾಲಿ ಇದೆ. ಈಗ ಸದ್ಯಕ್ಕೆ ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನಕ್ಕೆ ಬನ್ನಿ ಅನ್ನೋಂಥದ್ರ ಬಗ್ಗೆ ಅವ್ರಿಗೂ ಕೂಡ ಇನ್ವೈಟ್ ಇಲ್ಲ. ಹಾಗಾಗಿ ಅವರು ಕೂಡ ಇವತ್ತು ಪ್ರಮಾಣ ಸ್ವೀಕರಿಸೋಣ. ಇನ್ನು ಲೋಕಭವನಕ್ಕೆ ನೂತನ ಸಚಿವರುಗಳು ಬರ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಕ್ಕ ಖುಷಿಯಲ್ಲಿ ಲೋಕಭವನಕ್ಕೆ ಆಗಮಿಸ್ತಾ ಇರುವಂತಹ ಶಾಸಕರುಗಳು ಎಲ್ಲ ಗರಿಗರಿ ಬಟ್ಟೆ ಮಾಡಿಕೊಂಡು ಫುಲ್ ಮುಖ ತುಂಬ ನಗು, ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ. ಅಫ್ಕೋರ್ಸ್, ಯಾಕಂದ್ರೆ ಅವರ ಜೀವನದ ಬಹಳ ಮುಖ್ಯವಾದ ಅಮೂಲ್ಯವಾದಂತಹ ಒಂದು ಘಟ್ಟ ಇದೆ. ಮಂತ್ರಿ ಆಗೋದು ಅಂತ ಹೇಳಿದ್ರೆ ಸಾಮಾನ್ಯ ವಿಚಾರ ಅಲ್ಲ. ಸೊ ಹಾಗಾಗಿ ಸಹಜವಾಗಿ ಖುಷಿಯಲ್ಲೇ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರ ಸಚಿವ ಸಂಪುಟ ಇದೊಂದು ರೀತಿ 2.0. ಯಾಕಂದರೆ ಆಲ್ರೆಡಿ ಒಂದು ಸಾರಿ ಅವರು 13 ಜನ ಶಾಸಕರೇನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬರೀ ಇದುವರೆಗೂ ಕೂಡ 2.5 ತಿಂಗಳಿಂದ ಅಷ್ಟೇ ಜನ ಇದ್ದರು. ಸರ್ಕಾರ ಅಷ್ಟು ಜನರಲ್ಲೇ ನಡೆಸ್ತಾ ಇದ್ರು. ಯಾವಾಗ ಎಲ್ಲ ಮಿನಿಸ್ಟ್ರು ಫುಲ್ ಕ್ಯಾಬಿನೆಟ್ ಆಗತ್ತೆ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೇ ಬಂತು. ಆಲ್ರೆಡಿ ರಾಜ್ಯದಲ್ಲಿ ಸುಮಾರು ಸಮಸ್ಯೆಗಳಿವೆ. ಅದು ನೀರಿನ ವಿಚಾರಕ್ಕೆ ಆಗಿರುವಂಥ ಸಮಸ್ಯೆ, ಬೇರೆ ಕಡೆ ಬರಗಾಲ ಬರ್ತಾ ಇದೆ, ಅಲ್ಲಿ ರೈತರಿಗೆ ಸರಿಯಾಗಿ ಅವ್ರು ಬಿತ್ತನೆ ಮಾಡೋದಕ್ಕಾಗ್ತಾ ಇಲ್ಲ, ಜನಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ, ಅದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳು, ಇನ್ನೂ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ ರಾಜ್ಯದಲ್ಲಿ. ಬಟ್ ಅದನ್ನೆಲ್ಲವೂ ಕೂಡ ಅಡ್ರೆಸ್ ಮಾಡೋದಕ್ಕೆ ಒಂದು ಪರಿಪೂರ್ಣವಾದಂಥ ಕ್ಯಾಬಿನೆಟ್ ಇರಲಿಲ್ಲ. ಬಟ್ ಅದು ಈಗ ಪೂರ್ತಿ ಆಗ್ತಾ ಇದೆ. ಇವತ್ತು 20 ಜನ ಇನ್ಫ್ಯಾಕ್ಟ್ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಿತ್ತು ಲಿಸ್ಟ್ ಬಂದಿರೋ ಪ್ರಕಾರ. ಆದರೆ ಅದರಲ್ಲಿ ಒಬ್ಬರ ಹೆಸರು ಈಗ ಮೈನಸ್ ಆಗಿದೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಕಾಲ್ ಬಂದಿಲ್ಲ. ಹಾಗೆ ಅವರ ಹೆಸರನ್ನ ಕೂಡ ಆ ಪಟ್ಟಿ ಏನು ರವಾನೆ ಮಾಡಿದ್ದಾರೆ ಅದರಲ್ಲಿ ಅವರ ಹೆಸರಿಲ್ಲ. ಈಗ ಬರೀ ಇನ್ನು ಉಳಿದ 19 ಜನ ಏನಿದಾರಲ್ಲ, ಮಂಕಾಳು ವೈದ್ಯ ಅವರನ್ನು ಬಿಟ್ಟು SS ಮಲ್ಲಿಕಾರ್ಜುನ್ ಅವರು ಏನು ಆ್ಯಡ್ ಆದರೂ ಆ 19 ಜನ ಮಾತ್ರ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಇದ್ದಾರೆ. ಸಂತೋಷ್ ಲಾಡ್ ಅವರ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರ ಜೊತೆಗೂ ಕೂಡ ಅವರು ಮಾತಾಡಿ ಅಭಿನಂದನೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಪಕ್ಷಕ್ಕೆ ಜವಾಬ್ದಾರಿ ಕೊಟ್ಟಿದೆ. ಸರ್ಕಾರಕ್ಕೆ ಹೆಸರು ತರ್ತಕ್ಕಂಥದ್ದು, ಯಾವುದೇ ಇಲಾಖೆ ಕೊಟ್ಟರೆ ಆ ಇಲಾಖೆಗೆ ಹೆಸರ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ತಾವು ಕಾರ್ಮಿಕ ಇಲಾಖೆ ಗುರುತರವಾದ ಕೆಲಸಗಳನ್ನು ಮಾಡಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡಬೇಕಂದ್ರೆ ಅದು ಹೊಸ ಜವಾಬ್ದಾರಿ. ಯಾವ ಖಾತೆ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಲೇಬರ್ ಮಿನಿಸ್ಟ್ರಿ ಅಂತಕ್ಕಂಥ ಪ್ರೀತಿ ಯಾವಾಗಲೂ ಇದೆ. ಈ ಥರದ ಬೆಳವಣಿಗೆ ಆಗ್ತಾ ಇದೆ. ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಏನು ನೀವು ಮಾತಾಡ್ತೀವಿ? ಅದು ಸಹಜ ಇದೆ. ಯಾಕಂದರೆ ವಿ ಅಂಡರ್ಸ್ಟ್ಯಾಂಡ್ ದೆಮ್, ನಮ್ಮ ಸಿಂಪತಿ, ಐ ಅಂಡರ್ಸ್ಟ್ಯಾಂಡ್ ದೇರ್ ಪೇನ್ ಆಲ್ಸೋ. ಯಾಕಂದರೆ ಈ ಥರ ಸಿಚುವೇಶನಲ್ಲಿ